ಸೊ ಆಹಾರ ಕ್ರಮ ಹೇಗಿರಬೇಕು ಅಂತಂದ್ರೆ ಈಸಿಯಾಗಿ ಜೀರ್ಣ ಆಗಬೇಕು, ಫೈಬರ್ ರಿಚ್ ಇರಬೇಕು, ಅಂದ್ರೆ ನಾರಿನಂಶ ಚೆನ್ನಾಗಿರೋ ಅಂಥದ್ದು ಆಹಾರ ತಿನ್ನಬೇಕು. ನಾವು ಈಗ ಏನು ಮಾಡ್ತಾ ಇದ್ದೀವಿ, ನಾರಿನಂಶ ಇಲ್ಲದೆ ಇರೋ ಅಂಥದ್ದು ಮೈದಾ ಇಂಥ ರಿಫೈನ್ಡ್ ಐಟಮ್ಸ್ ಇಂಥದ್ದು ಜಾಸ್ತಿ ತೊಗೊಳ್ತಾ ಇದ್ದೀವಿ. ನಾರಿನಂಶ ಚೆನ್ನಾಗಿರಬೇಕು ಅಂದ್ರೆ ಸಿರಿಧಾನ್ಯನ ಸೇವನೆ ಮಾಡುವಂಥದ್ದು. ನಮಸ್ಕಾರ ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ. ನಮ್ಮ ದೇಹದ ಕಲ್ಮಶಗಳನ್ನ ಹೊರಹಾಕಿ ರಕ್ತವನ್ನು ಶುದ್ಧೀಕರಿಸುವ ಕಿಡ್ನಿಗಳು ನಮ್ಮ ಜೀವನದ ಜೀವನಾಡಿ. ಆದರೆ ಇಂದಿನ ಬದಲಾದ ಜೀವನ ಶೈಲಿಯಿಂದಾಗಿ ಕಿಡ್ನಿ ಸಮಸ್ಯೆಗಳು ಕಾಡುತ್ತಿವೆ. ಸೊ ಕಿಡ್ನಿ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಬಹಳಷ್ಟು ಸಾಧ್ಯತೆ ನಾನು ಹೇಳ್ದಾಗೆ ಇದಕ್ಕೆ ಬರೋವಂಥದ್ದು BP ಇಂದ ಸಮಸ್ಯೆ. ಸೊ BP ಬಂದಿದೆ ಅಂದ ತಕ್ಷಣ ಅದಕ್ಕೆ ಫಸ್ಟ್ ಆಗಿ ಬೇಕಾಗಿದ್ದು ಮೆಡಿಕೇಶನ್ಸ್. ನೀವು ಅಲೋಪತಿಕ್ ಆಗಲಿ ಆಯುರ್ವೇದ ಆಗಲಿ ಏನೇ ಆಗಲಿ ಅದನ್ನ ಫಸ್ಟ್ ಕಂಟ್ರೋಲಲ್ಲಿ ಇಡಬೇಕು. BP ಎಷ್ಟು ಜಾಸ್ತಿ ಆಗ್ತಾ ಇದೆ ಅದನ್ನ ಏನು ಸಿಂಪ್ಟಮ್ಸ್ ಇಲ್ಲ, ಏನೋ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಅದನ್ನ ಅಸಡ್ಡೆ ಮಾಡಬಾರ್ದು. ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಮೆಡಿಕೇಶನ್ಸ್ ತಗೊಂಡು BP ಕಂಟ್ರೋಲಲ್ಲಿ ಇಡಬೇಕು. ಇದು ಫಸ್ಟ್. ಅದು ಶುಗರ್ ಬಂದಿರುತ್ತೆ. ಶುಗರ್ ಬಂದಿರುತ್ತೆ ಅಂದ ತಕ್ಷಣ ಮೆಡಿಸಿನ್ಸ್ ತಗೊಳ್ತಾ ಇದ್ದೀವಿ, ಏನ್ ಬೇಕಾದ್ರೂ ತಿನ್ಕೊಂಡು ಹೆಂಗ್ ಬೇಕಾದ್ರೂ ಇರ್ಬೋದು, ಹಾಗಲ್ಲ. ಶುಗರ್ ಬಂದಿದೆ ಅಂತಂದ್ರೆ ಸಕ್ಕರೆ ಕಾಯಿಲೆ ಬಂದಾಗ ನಿಜವಾಗ್ಲೂ ಏನು ಕಾರ್ಬೋಹೈಡ್ರೇಟ್ಸ್ ಇಂಥ ಫುಡ್ ನ ಆದಷ್ಟು ಕಡಿಮೆ ಮಾಡಬೇಕು. ನೀವು ಮೂತ್ರಪಿಂಡದಲ್ಲಿ ಕಲ್ಲು, ಮೂತ್ರ ವಿಸರ್ಜನೆಯಲ್ಲಿ ಉರಿ, ಕಾಲುಗಳಲ್ಲಿ ಊತ ಅಥವಾ ಅತಿಯಾದ ಸುಸ್ತಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಕಿಡ್ನಿ ಸಮಸ್ಯೆಗಳು ಅಷ್ಟು ಸುಲಭವಾಗಿ ಪತ್ತೆಯಾಗುವುದಿಲ್ಲ. ಕ್ರಿಯೇಟಿನೈನ್ ಮಟ್ಟ ಏರಿಕೆ ಅಥವಾ ಬೆನ್ನು ನೋವಿನಂತಹ ಲಕ್ಷಣಗಳನ್ನ ನಾವು ನಿರ್ಲಕ್ಷಿಸಿದರೆ ಅದು ಕಿಡ್ನಿ ವೈಫಲ್ಯದಂತಹ ಗಂಭೀರ ಹಂತಕ್ಕೆ ತಲುಪಬಹುದು. ಡಯಾಲಿಸಿಸ್ ಹಂತಕ್ಕೆ ಹೋಗುವ ಮುನ್ನ ಎಚ್ಚೆತ್ತುಕೊಳ್ಳುವುದು ಅತಿ ಮುಖ್ಯ. ಪರಿಹಾರ ಅದ್ವೈತ ಆಯುರ್ವೇದ. ಇದಕ್ಕೊಂದು ಪರಿಣಾಮಕಾರಿ ಪರಿಹಾರ ಮೈಸೂರಿನ ಪ್ರಸಿದ್ಧ ಅದ್ವೈತ ಆಯುರ್ವೇದಿಕ್ ಕ್ಲಿನಿಕ್. ಖಂಡಿತವಾಗ್ಲೂ ನಮ್ಮಲ್ಲಿ ಬಹಳಷ್ಟು ಜನ ಬರುವಂತದ್ದು ಪೇಷಂಟ್ ಡಯಾಲಿಸಿಸ್ ಅಲ್ಲಿ ಇದ್ದವರಂತಂದ್ರೆ ಪೇಷಂಟೇ ಇರ್ತಾರೆ. ಅವರಿಗೆ ಎಸ್ಪೆಷಲಿ ಏನಾಗುತ್ತೆ ಅಂತಂದ್ರೆ ನಿದ್ದೆ ಸರಿಯಾಗಿರಲ್ಲ, ಬಹಳ ವೀಕ್ನೆಸ್ ಆಗ್ತಾ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ, ಊಟ ತಿಂಡಿ ಸರಿಯಾಗಿ ಸೇರದೇ ಇರೋಲ್ಲ. ಇಂಥ ಕಂಡೀಷನ್ ಅಲ್ಲಿ ಇರುವಂತ ಪೇಷಂಟ್ಗಳಿಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಹಳ ಉತ್ತಮವಾದ ರಿಸಲ್ಟ್ ನೋಡಿದ್ದಾರೆ. ಇಲ್ಲಿ ಪುರಾತನ ಆಯುರ್ವೇದ ಪದ್ಧತಿ ಮೂಲಕ ಕಿಡ್ನಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಶುದ್ಧ ಆಯುರ್ವೇದ ಔಷಧಗಳ ಮೂಲಕ ಕಿಡ್ನಿ ಕಲ್ಲುಗಳನ್ನ ನೈಸರ್ಗಿಕವಾಗಿ ಕರಗಿಸಲು ಮತ್ತು ಕ್ರಿಯೇಟಿನೈನ್ ಮಟ್ಟವನ್ನ ಸಮತೋಲನಕ್ಕೆ ತರಲು ಇಲ್ಲಿ ವಿಶೇಷ ಮಾರ್ಗದರ್ಶನ ನೀಡಲಾಗುತ್ತದೆ. ಈ ಕ್ಲಿನಿಕ್ ಬಂದು ಶ್ರೀನಗರ B ಬ್ಲಾಕ್ ಮೈಸೂರಲ್ಲಿ ಬರುತ್ತೆ. ನಮ್ಮ ಅದ್ವೈತ ಆಯುರ್ವೇದ ಕ್ಲಿನಿಕ್ ಅಲ್ಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರೆ. ಸೊ ಡಾಕ್ಟರ್ಸ್ ಏನು ಅಂತಂದ್ರೆ ಬಂದಿರೋ ಪೇಷಂಟ್ ನ ಅವ್ರ ಸ್ಥಿತಿಗತಿ ಏನಿದೆ, ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ, ಅವ್ರಿಗೆ ಫಸ್ಟ್ ನೋಡೋದು ನಾಡಿ ನೋಡ್ತಾರೆ. ಮತ್ತೆ ರಿಪೋರ್ಟ್ಸ್ ಅವ್ರಿಗೆ ಮಾಡಿಸಿದಂಥ ಕ್ರಿಯಾಟಿನ್ ಲೆವೆಲ್ ಆಗಲಿ ಬೇರೆ ಬೇರೆ ಟೆಸ್ಟ್ ರಿಪೋರ್ಟ್ಸ್ ನ ನೋಡ್ಕೊಂಡು ಇದನ್ನೆಲ್ಲ ಅನಲೈಸ್ ಮಾಡಿ ಆಮೇಲೆ ಅವರಿಗೆ ಸೂಕ್ತವಾದ ಅವ್ರಿಗೆ ಮೆಡಿಕೇಶನ್ಸ್ ಕೊಡಕ್ಕೆ ಆಗುತ್ತೋ ಇಲ್ಲೋ, ಆ ಕಂಡೀಷನ್ಸ್ ಯಾವ ತರ ಇದೆ, ಸ್ಟಾರ್ಟಿಂಗ್ ಕಂಡೀಷನು ಅಥವಾ ಅಡ್ವಾನ್ಸ್ ಕಂಡೀಷನು, ಆ ಟೈಮಲ್ಲಿ ಅವ್ರು ಬಹಳ ಜಾಸ್ತಿ ವಯಸ್ಸಾಗಿದೆ, ಬಹಳ ಜಾಸ್ತಿ ಕಂಡೀಷನ್ ಇದೆ, ಅದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಏನು ಔಷಧಿ ಕೊಡಬೇಕು ಅದು ಮೆಡಿಕೇಶನ್ಸ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಡಾಕ್ಟರ್ ಸಜೆಸ್ಟ್ ಮಾಡೋದು ಬರೀ ಓರಲ್ ಮೆಡಿಕೇಶನ್ಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇರುತ್ತೆ. ಆಯುರ್ವೇದಿಕ್ ಮೆಡಿಸಿನ್ಸ್ ಅದು ಸೇವನೆ ಮಾಡೋ ಅಂತ ಮೆಡಿಸಿನ್ಸ್ ಇರುತ್ತೆ. ಇಲ್ಲಿನ ಅನುಭವಿ ವೈದ್ಯರು ಕೇವಲ ಔಷಧಗಳನ್ನಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯಕ್ಕೆ ಪೂರಕವಾದ ಪಥ್ಯ ಮತ್ತು ಜೀವನ ಶೈಲಿಯ ಬಗ್ಗೆಯೂ ವೈಯಕ್ತಿಕ ಸಲಹೆ ನೀಡುತ್ತಾರೆ. ಈಗಿನ ಕಾಲದಲ್ಲಿ ಆತರ ಏನು ಅಂತ ಅಲ್ಲ, ವಯಸ್ಕರಾಗ್ಲಿ ಹೆಂಗ್ ವಯಸ್ಸಲ್ಲಾಗ್ಲಿ ಎಲ್ಲಾ ರೀತಿ ವಯಸ್ಸಿನಲ್ಲೂ ನಾವು ನೋಡ್ತಾ ಇದ್ದೀವಿ, ಎಲ್ಲರಿಗೂ ಸಮಾನವಾಗಿ ಇದೆ. ಯಂಗ್ ಜನರೇಷನ್ ಅಥವಾ ವಯಸ್ಸಾದವ್ರಿಗೂ ಆತರ ಏನು ಇಲ್ಲ, ಎಲ್ಲರಿಗೂ ಸಮಾನವಾಗಿ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಕಂಡೀಷನು ಅಥವಾ ಅಡ್ವಾನ್ಸ್ ಕಂಡೀಷನು, ಆ ಟೈಮಲ್ಲಿ ಅವ್ರು ಬಹಳ ಜಾಸ್ತಿ ವಯಸ್ಸಾಗಿದೆ, ಬಹಳ ಜಾಸ್ತಿ ಕಂಡೀಷನ್ ಇದೆ, ಅದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಏನು ಔಷಧಿ ಕೊಡಬೇಕು ಅದು ಮೆಡಿಕೇಶನ್ಸ್ನ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಡಾಕ್ಟರ್ ಸಜೆಸ್ಟ್ ಮಾಡೋದು ಬರೀ ಓರಲ್ ಮೆಡಿಕೇಶನ್ಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇರುತ್ತೆ. ಆಯುರ್ವೇದಿಕ್ ಮೆಡಿಸಿನ್ಸ್ ಅದು ಸೇವನೆ ಮಾಡೋ ಅಂತ ಮೆಡಿಸಿನ್ಸ್ ಇರುತ್ತೆ. ಶಸ್ತ್ರಚಿಕಿತ್ಸೆ ಅಥವಾ ಡಯಾಲಿಸಿಸ್ಗೆ ಮೊರೆ ಹೋಗುವ ಮುನ್ನ ಆಯುರ್ವೇದದ ಮೂಲಕ ನಿಮ್ಮ ಕಿಡ್ನಿಗಳನ್ನ ಪುನಶ್ಚೇತನಗೊಳಿಸಿ. ಸೊ ಆಯುರ್ವೇದ ಪ್ರಕಾರ ನೋಡಿ, ಋತುಚರ್ಯ ಮತ್ತೆ ಈ ತರ ಎಲ್ಲ ಇರುತ್ತೆ. ಊಟ ತಿಂಡಿ ಸರಿಯಾಗಿ ಸಮಯದಲ್ಲಿ ಸರಿಯಾಗಿ ತಿನ್ಬೇಕು. ಅತಿಯಾದಂತ ಹೊರಗಡೆ ಏನೋ ಸಿಗುತ್ತೆ, ಹೋಟ್ಲ್ ತಿಂಡಿ ಇಂಥವೆಲ್ಲ ಪದೇ ಯಾವಾಗ ಒಂದ್ಸತಿ ತಿಂತಿರೋ ಓಕೆ, ಪದೇ ಹೊರಗಿನ ತಿಂಡಿ ತಿನ್ನೋದು, ಅನ್ಹೈಜೆನಿಕ್ ಫುಡ್, ಇದನ್ನ ಸಮಯ ಸರಿ ಇಲ್ದಲ್ಲ ಬೆಳಗಿನ ಜಾವ ಎಷ್ಟೋ ಹೊತ್ತಿಗೆ 4 ಗಂಟೆ 5 ಗಂಟೆಗೆ ತಿನ್ನೋದು, ಅಥವಾ ರಾತ್ರಿ 11 ಗಂಟೆ 12 1 ಗಂಟೆ ಇದು ಸಮಯ ಇಲ್ಲದೆ ಇರೋದು ತಿನ್ನೋದು, ಸರಿಯಾದ ಸಮಯದಲ್ಲೇ ತಿಂದೇ ಇರೋದು, ಇಂಥದ್ದೆಲ್ಲ ಸಮಸ್ಯೆಯಿಂದ ಬರುತ್ತೆ. ಓವರಾಲ್ ಆಗಿ ನೋಡಿ ಏನಂತಂದ್ರೆ ಪೇಷಂಟ್ ಆದವರು ವಾಕ್ ಮಾಡ್ಲಿಕ್ಕೆ ಆಗುತ್ತೆ, ಊಟ ತಿಂಡಿ ಸರಿಯಾಗಿ ಮಾಡ್ಲಿಕ್ಕೆ ಆಗುತ್ತೆ,
ಅವ್ರಿಗೆ ಜೀರ್ಣ ಸರಿಯಾಗಿ ಆಗ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ, ಸ್ವಲ್ಪ ಅದು ಜೀರ್ಣ ಸರಿಯಾಗಿ ಆಗುತ್ತೆ ಅಂತ ಕಂಡೀಷನ್ ಇದ್ದು ಡಯಾಲಿಸಿಸ್ ಕೂಡ ಮಾಡಿಸ್ತಾ ಇದ್ರು ಕೂಡ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸಪೋಸ್ ಅನ್ಕೊಳ್ಳಿ ಪೇಷಂಟು ವಾಕರಲ್ಲಿ ನಡೀತಾ ಇದ್ದಾರೆ, ಊಟ ತಿಂಡಿ ಏನು ಸರಿಯಾಗಿನೇ ಇಲ್ಲ, ಬೆಡ್ ರಿಡನ್ ಆಗಿದ್ದಾರೆ, ಇಂಥ ಕಂಡೀಷನ್ ಅಲ್ಲಿ ನಾವು ನಿಜವಾಗ್ಲೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಕಿಡ್ನಿ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಬಹಳಷ್ಟು ಸಾಧ್ಯತೆ ನಾನು ಹೇಳ್ದಾಗೆ ಇದಕ್ಕೆ ಬರೋವಂಥದ್ದು ಬಿ ಪಿ ಇಂದ ಸಮಸ್ಯೆ. ಸೊ ಬಿ ಪಿ ಬಂದಿದೆ ಅಂದ ತಕ್ಷಣ ಅದಕ್ಕೆ ಫಸ್ಟ್ ಆಗಿ ಬೇಕಾಗಿದ್ದು ಮೆಡಿಕೇಶನ್ಸ್. ನೀವು ಅಲೋಪತಿಕ್ ಆಗಲಿ ಆಯುರ್ವೇದ ಆಗಲಿ ಏನೇ ಆಗಲಿ ಅದನ್ನ ಫಸ್ಟ್ ಕಂಟ್ರೋಲಲ್ಲಿ ಇಡಬೇಕು. ಬಿ ಪಿ ಎಷ್ಟು ಜಾಸ್ತಿ ಆಗ್ತಾ ಇದೆ ಅದನ್ನ ಏನು ಸಿಂಪ್ಟಮ್ಸ್ ಇಲ್ಲ, ಏನೋ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಅದನ್ನ ಅಸಡ್ಡೆ ಮಾಡಬಾರ್ದು. ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಮೆಡಿಕೇಶನ್ಸ್ ತಗೊಂಡು ಬಿ ಪಿ ಕಂಟ್ರೋಲಲ್ಲಿ ಇಡಬೇಕು. ಇದು ಫಸ್ಟ್. ಅದು ಶುಗರ್ ಬಂದಿರುತ್ತೆ. ಶುಗರ್ ಬಂದಿದೆ ಅಂದ ತಕ್ಷಣ ಮೆಡಿಸಿನ್ಸ್ ತಗೊಳ್ತಾ ಇದ್ದೀವಿ, ಏನ್ ಬೇಕಾದ್ರೂ ತಿನ್ಕೊಂಡು ಹೆಂಗ್ ಬೇಕಾದ್ರೂ ಇರ್ಬೋದು, ಹಾಗಲ್ಲ. ಶುಗರ್ ಬಂದಿದೆ ಅಂತ ಬಂದ್ರೆ ಸಕ್ಕರೆ ಕಾಯಿಲೆ ಬಂದಾಗ ನಿಜವಾಗ್ಲೂ ಏನು ಕಾರ್ಬೋಹೈಡ್ರೇಟ್ಸ್ ಇಂಥ ಫುಡ್ನ ಆದಷ್ಟು ಕಡಿಮೆ ಮಾಡಬೇಕು. ಆದಷ್ಟು ಈಸಿ ಡೈಜೆಸ್ಟ್ ಆಗಿ ಅಂತಂದ್ರೆ ಎಣ್ಣೆ ಪದಾರ್ಥ ಕದಿರೋದು ಮಾಡಿರೋಂಥದ್ದು ಅಥವಾ ಉಪ್ಪಿನ ಆಹಾರ ಇಂಥವೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿ ಇಟ್ಕೊಳುತ್ತೆ. ಟೈಮಿಗೆ ಸರಿಯಾಗಿ ತಿನ್ಬೇಕು. ಆಹಾರ ಸರಿಯಾಗಿ ಒಳ್ಳೆ ಆಹಾರ ಅಂತ ಏನು ಹೇಳ್ತೀವಿ ಅದು ಮಾತ್ರ ತಿನ್ಬೇಕು. ಬೇಕರಿಯಲ್ಲ ಫುಡ್ಡು, ಕದಿರೋ ಅಂಥದ್ದು, ಪ್ಯಾಕ್ಡ್ ಫುಡ್ಡು, ರಿಫೈನ್ಡ್ ಫುಡ್ಡು ಇಂಥದ್ದೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ. ಇಂಥ ಕಾಯಿಲೆಗಳು ಬರದೇ ಇರೋವಂಥ ಸಾಧ್ಯತೆ ಭಾಳ ಹೆಚ್ಚಾಗಿರುತ್ತೆ. ಖಂಡಿತವಾಗ್ಲೂ ನಮ್ಮಲ್ಲಿ ಬಹಳಷ್ಟು ಜನ ಬರೋ ಅಂಥದ್ದು ಪೇಷಂಟ್ ಡಯಾಲಿಸಿಸ್ ಅಲ್ಲಿ ಇದ್ದೋರಂಥದ್ದು ಪೇಷಂಟೇ ಇರ್ತಾರೆ. ಅವರಿಗೆ ಎಸ್ಪೆಷಲಿ ಏನಾಗುತ್ತೆ ಅಂತಂದ್ರೆ ನಿದ್ದೆ ಸರಿಯಾಗಿರಲ್ಲ, ಭಾಳ ವೀಕ್ನೆಸ್ ಆಗ್ತಾ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ, ಊಟ ತಿಂಡಿ ಸರಿಯಾಗಿ ಸೇರದೇ ಇರೋಲ್ಲ. ಇಂಥ ಕಂಡೀಷನ್ ಅಲ್ಲಿ ಇರುವಂತ ಪೇಷಂಟ್ಗಳಿಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಹಳ ಉತ್ತಮವಾದ ರಿಸಲ್ಟ್ ನೋಡಿದ್ದಾರೆ. ಈಗ ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇರ್ತಾರೆ. ಸೊ ಇನ್ ಟೈಮ್ ಅಲ್ಲಿ ಈಗ ಆಯುರ್ವೇದಿಕ್ ನಾವು ಶಿಫ್ಟ್ ಆಗ್ಬೇಕು ಅಂದಾಗ ಆ ತರದ ಪೇಷಂಟ್ಸ್ ಬರ್ಬೋದಾ, ಏನಾದ್ರು ಎಫೆಕ್ಟ್ಸ್ ಆಗುತ್ತಾ? ಖಂಡಿತವಾಗ್ಲೂ ಬರ್ಬೋದು. ಅಂತ ಪೇಷಂಟ್ಗಳಿಗೂ ನಾವು ನೋಡ್ತೇವೆ, ಇಲ್ಲ ನಮ್ಮ ಡಾಕ್ಟರ್ಸ್ ನೋಡ್ತಾರೆ, ನೋಡಿ ಅವರಿಗೆ ಸತ್ವಾಗಿ ಏನ್ ಮೆಡಿಕೇಶನ್ಸ್ ಕೊಡ್ತಾರೆ ಅಂತ ಕೊಡ್ಬೋದು. ನೋಡಿ ನಮ್ಮಲ್ಲಿ ಬಂದಂತ ಪೇಷಂಟ್ಗಳಿಗೆ ನಾವು ಆಹಾರದ ಡಯಟ್ ಪ್ಲಾನ್ ಅಂತ ಕೊಡ್ತೀವಿ. ನಿಜವಾಗ್ಲೂ ಆ ಡಯಟ್ ಪ್ಲಾನ್ ಮಾಡಿದ್ರೇನೆ ಒಳ್ಳೆ ರಿಸಲ್ಟ್ ನಾವು ಕಂಡುಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಅದ್ವೈತ ಆಯುರ್ವೇದಿಕ್ ಕ್ಲಿನಿಕ್, ಶ್ರೀನಗರ, ಮೈಸೂರು. ಫೋನ್ ಸಂಖ್ಯೆ 7340390334 ಅಥವಾ 636669053336.